ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಮನುಷ್ಯ ಜೀವನದಲ್ಲಿ ಕಷ್ಟ, ಸುಖ, ಸಂಕಟ, ಸಂತೋಷಗಳ ಏರುಪೇರುಗಳು ನಡೀತಾ ಇರ್ತವೆ. ಸುಖದಲ್ಲಿ ಮನುಷ್ಯ ಎಷ್ಟು ವರ್ಷ ಬೇಕಾದರೂ ಜೀವಿಸಲಿಕ್ಕೆ ರೆಡಿ ಇರ್ತಾನೆ. ಆದರೆ ಸಂಕಟ ಸಮಸ್ಯೆ ಬಂದಾಗ ಜೀವನನೇ ಬೇಡ ಅನಿಸುತ್ತೆ. ಕೆಲವೊಂದು ಸಲ ಎಲ್ಲವನ್ನು ಬಿಟ್ಟು ಹೋಗಬೇಕು ಅಂತ ಮನಸ್ತಾಪ ಆಗುತ್ತೆ. ಆದರೆ ಇದು ಸಾಧ್ಯನಾ? ಸರಿ ಕೂಡ ಅಲ್ಲ. ಕಷ್ಟ ಸುಖಗಳಿಗೆ ಹೆದರಿ ಓಡಿ ಹೋಗೋದು ಹೇಳಿತನ. ಬಂದ ಕಷ್ಟಗಳನ್ನು ಎದುರಿಸಿ ನಮ್ಮ ಸಂಸಾರಕ್ಕಾಗಿ ನಾವು ಮುಂದೆ ಸಾಗಲೇಬೇಕು. ಇವತ್ತು ಸಂಕಟ ದುಃಖವನ್ನು ದೂರ ಮಾಡುವಂತಹ ಸೇವೆ ಹೇಳ್ತೀನಿ. ಪವನಪುತ್ರ ಆಂಜನೇಯನ ವಾರ ಶನಿವಾರ. ನಮ್ಮ ಜೀವನದ ಶನಿಕಾಟವನ್ನು ದೂರ ಮಾಡಲಿಕ್ಕೆ ನಾವು ಆಂಜನೇಯನ ಸೇವೆ ಉಪಾಸನೆ ಮಾಡಬೇಕು. 11 ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ಈ ಉಪಾಯ ಮಾಡಬೇಕಾಗುತ್ತೆ. ಈ ಉಪಾಯಕ್ಕೆ ಉದ್ದಿನ ಕಾಳು ಬೇಕಾಗುತ್ತವೆ. ಉದ್ದಿನ ಬೇಳೆಯಲ್ಲ, ಕಪ್ಪು ಬಣ್ಣದ ಉದ್ದಿನ ಕಾಳೇ ಬೇಕು. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಶನಿವಾರದ ದಿವಸ ಬೆಳಿಗ್ಗೆ ಸ್ನಾನ ಆದ ಮೇಲೆ ಮಾರುತಿಯ ಮಂದಿರಕ್ಕೆ ಹೋಗಬೇಕು. ಹೋಗುವಾಗ ಒಂದು ಮಣ್ಣಿನ ಹಣತೆ, ಬತ್ತಿ, ಸಾಸಿವೆ ಎಣ್ಣೆ ಮತ್ತು 11 ಮುಷ್ಟಿ ಆಗುವಷ್ಟು ಉದ್ದಿನಕಾಳು ಈ ಸಾಮಾನುಗಳನ್ನು ಒಯ್ಯಬೇಕು. ಮಂದಿರಕ್ಕೆ ಹೋಗಿ ಆಂಜನೇಯನ ಮುಂದೆ ಸಾಸಿವೆ ಎಣ್ಣೆ ಬತ್ತಿ ಹಾಕಿ ಹಣತೆಯನ್ನು ಬೆಳಗಿಸಬೇಕು. ಈಗ ಉದ್ದಿನ ಕಾಳನ್ನು ಮುಷ್ಟಿಯಲ್ಲಿ ತೆಗೆದುಕೊಂಡು ಒಂದೊಂದು ಮುಷ್ಟಿ 11 ಸಲ ಹಾಕಬೇಕು. 11 ಮುಷ್ಟಿ ಉದ್ದಿನ ಕಾಳನ್ನು ಹಾಕಬೇಕು. ಈಗ ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕಿ ಅಗರಬತ್ತಿಯನ್ನು ಬೆಳಗಿಸಿ ನಮಸ್ಕರಿಸಬೇಕು. ಓಂ ಹ ಹನುಮತಾಯ ನಮಃ ಈ ಮಂತ್ರವನ್ನು 111 ಸಲ ಜಪಿಸಬೇಕು. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ. ಓಂ ಹ ಹನುಮತಾಯ ನಮಃ ಈ ಮಂತ್ರದ ಪಠನೆ ಮಾಡಿ ನಿಮ್ಮ ಸಂಕಟ ಸಮಸ್ಯೆ ಹೇಳಿ ನಿವಾರಣೆ ಮಾಡಿ ಅಂತ ವಿನಂತಿ ಮಾಡಿ ಕೈ ಮುಗಿಬೇಕು. ಈ ಉಪಾಯ 11 ಶನಿವಾರ ಮಾಡಿ ನೋಡಿ. ನಿಮ್ಮಿಂದ ಸಾಧ್ಯವಾದರೆ 11 ಶನಿವಾರ ಉಪವಾಸ ಮಾಡಿದರೂ ತುಂಬ ಒಳ್ಳೆಯದು. ಇದರ ಜೊತೆಗೆ ಡೈಲಿ ತುಳಸಿಯ ಮುಂದೆ ಎಳ್ಳೆಣ್ಣೆಯ ದೀಪ ಬೆಳಗಿಸಬೇಕು. ಇದರಿಂದ ಯಾವ ದುಷ್ಟಶಕ್ತಿಗಳು ಕೂಡ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಉಪಾಯ ಸೇವೆ ನಿಮ್ಮ ಸಂಕಟಗಳನ್ನು ದೂರ ಮಾಡಿ ದುಃಖ ಮುಕ್ತರಾಗಿ ನಿಮ್ಮನ್ನು ಮಾಡುತ್ತೆ. ಶುಭವಾಗಲಿ ಎಲ್ಲರಿಗೂ. ಬಾಯ್. ಟೇಕ್ ಕೇರ್.